ಮಂಗಳೂರಿನ ಜೈಲು ಮಂಗಳೂರಿನ ಹೃದಯ ಭಾಗದಲ್ಲಿದೆ. ಇಲ್ಲಿ ಕಳೆದ 2 ವರ್ಷದಿಂದ ಈ ಮೊಬೈಲ್ ಜಾಮರ್ನಿಂದಾಗಿ ಇಡೀ ಸಾಧಾರಣ 7-8 ಕಿಲೋಮೀಟರ್ನ ಜನರು ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದರೆ ಅದರ ಮಧ್ಯೆ ಒಂದೊಂದು ನಮ್ಮ ರಾಜ್ಯ ಸರ್ಕಾರದಿಂದ ಸ್ಪೆಷಲ್ ಡೋಸ್ ಬರ್ತದೆ. ಹೇಗೆ ಹೇಳಿದರೆ, ಕಾರಾಗೃಹ ಶಿಫ್ಟ್ ಆಗ್ತದೆ, ಮುಡುಪಿಗೆ ಹೋಗ್ತದೆ, ಇವತ್ತು ಹೋಗ್ತದೆ, ನಾಳೆ ಹೋಗ್ತದೆ. ಇದನ್ನು ಕೇಳಿಯೇ ಸಂತೋಷ ಪಡ್ತಾ ಇದ್ವಿ. ಆದರೆ ಈಗ ಹೊಸ ಬೆಳವಣಿಗೆ ಹೇಳಿದರೆ, ಈ ಹಳೆ ಏನು ಹೃದಯ ಭಾಗದಲ್ಲಿ ಇರುವ ಜೈಲಿಗೆ ಕಬ್ಬಿಣದ ಬೇಲಿ ಹಾಕ್ತಾ ಇದ್ದಾರೆ. ಈಗಾಗಲೇ ಸಾಧಾರಣ 12 ಅಡಿ ಎತ್ತರದ ಗೋಡೆ ಇದೆ, ಅದರ ಮೇಲೆ ಕಬ್ಬಿಣದ ಬೇಲಿ ಹಾಕ್ತಾ ಇದ್ದಾರೆ. ಇದು ಯಾಕೆ ಹೇಳಿದರೆ, ಈ ರೋಡಿನಿಂದ ಜೈಲಿನೊಳಗೆ ಗಾಂಜಾ ಬಿಸಾಡ್ತಾರೆ, ಮೊಬೈಲ್ ಬಿಸಾಡ್ತಾರೆ. ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಆ ಜೈಲು 70% ಕಾಮಗಾರಿ ಆಗಿದೆ, 30% ಬಾಕಿ ಇರೋದು. ಅದಕ್ಕೆ ಕೊಡಲಿಕ್ಕೆ ಹಣ ಇಲ್ಲ ಹೇಳ್ತಾರೆ. ಆದರೆ ಅಲ್ಲಿ ತಂತಿ ಬೇಲಿ ಹಾಕಲಿಕ್ಕೆ 50 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಇದು ಯಾವ ರೀತಿಯ ಸರಕಾರದ ಸ್ಥಿತಿ ಹೇಳಿದರೆ, ಹಾವು ಸಾಯಬಾರದು, ಕೋಲು ಮುರಿಯಬಾರದು. ಜೈಲು ತೋರಿಸೋದು ಮುಡುಪಿಗೆ ಹೋಗ್ತದೆ, ಮುಡುಪಿಗೆ ಇಲ್ಲಿ ಖರ್ಚು ಮಾಡೋದು. ಅಲ್ಲಿ ಈ ತಂತಿ ಬೇಲು ಹಾಕುವ ಮೊದಲು 2 ಪೊಲೀಸರು ರಸ್ತೆಯಲ್ಲಿ ತಿರುಗ್ತಾ ಇದ್ದಾರೆ, ಯಾರಾದರೂ ಬಿಸಾಡ್ತಾರ ನೋಡಲಿಕ್ಕೆ. ಹಾಗೆ ಮಾಡಬಹುದಿತ್ತಲ್ಲ, 50 ಲಕ್ಷ ವೇಸ್ಟ್ ಅಲ್ವ. ಆ ಮುಡುಪಿದ್ದು 7 ವರ್ಷದಿಂದ ಇದು ಏನಿಲ್ಲ, ಇವತ್ತಾಗ್ತದೆ ಹೇಳ್ತಾರೆ. ಅಲ್ಲಿ ಅನೈತಿಕ ಚಟುವಟಿಕೆ ನಡೀತದೆ. ಅದೊಂದು ತೆರೆದ ಬಾರಿನಾಗೆ ನೋಡಿದರೆ ಅಲ್ಲಿ ಅಷ್ಟು ಲೋಡು ಖಾಲಿ ಬಾಟ್ಲಿ ಇದೆ. ಆದರೆ ಈ ಸರಕಾರಕ್ಕೆ ಏನಾಗಿದೆ, ನಮ್ಮ ಗೃಹ ಸಚಿವರು ಹೇಳ್ತಾರೆ ಆರ್ ಎಸ್ ಎಸ್ ಅಣ್ಣ, ನಮ್ಮ ಈ ಮೊಬೈಲ್ ಜಾಮರನ್ನು ಸರಿ ಮಾಡಿ ಕೊಡಿ, ನಂತರ RSSನ ಜಪ ಮಾಡಿ. ಈಗ ಕೋಟಿಗಟ್ಟಲೆ ಖರ್ಚು ಮಾಡಿ ಅಲ್ಲಿ 60% ಕಾಮಗಾರಿ ಆಗಿದ್ದು, 50 ಎಕರೆ ಮೇಲ್ಪಟ್ಟ ಮುಡಿಪಲ್ಲಿ ಹೊರವಲಯದಲ್ಲಿ ಇದು ಜೈಲನ್ನು ಶಿಫ್ಟ್ ಮಾಡಲಿಕ್ಕೆ ಹೊರಟು 8-10 ವರ್ಷ ಆಯಿತು. ಕಾಮಗಾರಿ 60-70% ಆಗಿದೆ. ಅಷ್ಟೇ ಆಗಿರುವಾಗ ಪುನಃ ಗೊತ್ತಿದ್ದು ಇಲ್ಲಿ 50 ಲಕ್ಷದ ಕಾಮಗಾರಿ ಇಲ್ಲಿ ನಡೆಯುವುದು ಅತಿ ಪರಮ ಮೂರ್ಖತನ. ಇದು ನಗರದ ಒಳಗಿದ್ದುಕೊಂಡು ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇತ್ತೀಚೆ 2-3 ವರ್ಷದಿಂದ ಜಾಮರಿಂದಾಗಿ ಸುತ್ತಮುತ್ತ 3-4 ಕಿಲೋಮೀಟರ್ ರೇಡಿಯಸಲ್ಲಿ ಮನೆಗಳಿಗೆ ತೊಂದರೆ ಆಗ್ತವೆ, ವ್ಯಾಪಾರ ಮಳಿಗೆಗಳಿಗೆ, ಶಾಲಾ ಕಾಲೇಜುಗಳಿಗೆ, ಉದ್ಯಮಿಗಳಿಗೆ UPI ಪೇಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮೊಬೈಲ್ ನೆಟ್ವರ್ಕ್ ಇಲ್ಲ, ತುಂಬ ಸಮಸ್ಯೆಗಳಾಗಿದೆ. ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ, ಹೈಕೋರ್ಟಲ್ಲಿ ಕೇಸ್ ಆಗಿದೆ. ಇಷ್ಟಿದ್ದು ಪುನಃ ಜೈಲು ಅಧಿಕಾರಿಗಳು ಪುನಃ ಈ ಗೋಡೆಯನ್ನು 20 ಫೀಟ್ ಏರಿಸ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು, ಈ ಗೋಡೆಗೆ 40-50 ವರ್ಷ ಆಯಿತು. ಈ 20 ಫೀಟು ಕೆಂಪು ಕಲ್ಲಲ್ಲಿ ಏರಿಸುವಾಗ ಭಾರ ತಡ್ಕೊಂಡು ಈ ಗೋಡೆ ಕುಸಿದರೂ ಆಶ್ಚರ್ಯ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಇದು ತುಂಬ ಹಳತ್ತು ಕಾಮಗಾರಿ ಆಗಿದ್ದಂಥ ಗೋಡೆ. ಇಷ್ಟೆಲ್ಲ ಇದ್ದು 50 ಲಕ್ಷದಲ್ಲಿ ಇದೇನು ಕಿಕ್ ಬಾಕ್ ಇರ್ಬೋದು. ಇಷ್ಟಾಗಿಯೂ ಈ ಜೈಲಿನೊಳಗೆ ನಾಳೆ ಗಾಂಜಾ, ಡ್ರಗ್ಸು, ಮೊಬೈಲು ಸಿಗುವುದಿಲ್ಲ ಅಂತೇಳಿ ಯಾವ ಗ್ಯಾರಂಟಿ? ಎಷ್ಟೇ ಭದ್ರತೆ ಹೊರಗಿಂದ ಇದ್ದರೂ ಒಳಗಿನಲ್ಲಿ ಕೈವಾಡ ಇರುವಾಗ ನಿಮಗೆ ಜೈಲಲ್ಲಿ ಎಲ್ಲ ಐಟಮ್ಗಳು ಸಿಗ್ತದೆ. ಇದು ಸುಮ್ಮನೆ 50 ಲಕ್ಷ ವೇಸ್ಟ್ ಮಾಡೋ ಬದಲು ನಮ್ಮ ಉಸ್ತುವಾರಿ ಸಚಿವರೇ, ದಯವಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ಮುಡಿಪಿನ ಪಕ್ಕದಲ್ಲಿ ದೊಡ್ಡ ಜೈಲಾಗ್ತಾ ಇದೆ, 60% ಕಾಮಗಾರಿ ಆಗಿದೆ. ನೀವು ಹೇಳಿದರೆ ಸರ್ಕಾರದಲ್ಲಿ ಅದಕ್ಕೆ ಬೇಕಾದ ಫಂಡ್ ತರಿಸಿ ಕನಿಷ್ಠ 1 ವರ್ಷ ಒಳಗೆ ಇದನ್ನು ಪೂರ್ಣಗೊಳಿಸಿ ಈ ನಗರದಿಂದ ಇದೊಂದು ದರಿದ್ರ ಜೈಲನ್ನು ಹೊರಗೆ ಹಾಕಿ ಇದರಿಂದ 100,000 ಜನರು ನೆಮ್ಮದಿಯನ್ನು ನಿದ್ರೆ ಮಾಡ್ಬೋದು. ಈಗ ಏನಾಗಿದೆ ಅಂದರೆ, ಜೈಲ್ ರೋಡಿಗೆ ಬಂದರೆ ನಮಗೆ ನೆಟ್ವರ್ಕ್ ಸಿಗುವುದಿಲ್ಲ, ನಾವು ಮೊಬೈಲ್ ಇಲ್ಲದೆ ಅಂಡಮಾನ್ ನಿಕೋಬಾರ್ಗೆ ಹೋಗೋಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ದಯವಿಟ್ಟು ನಮ್ಮ ಶಾಸಕರಾಗಲಿ, ನಮ್ಮ ಉಸ್ತುವಾರಿ ಸಚಿವರಾಗಲಿ, ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿ ಏನಂದರೆ, ದಯವಿಟ್ಟು ಈ ಜೈಲಿನ ಶಿಫ್ಟ್ ಮಾಡಲಿಕ್ಕೆ ಆದ್ಯತೆ ಕೊಟ್ಟು ಬೇಕಾದ ಅದಕ್ಕೆ ಫಂಡ್ ಏನಿದೆ ಅರೇಂಜ್ಮೆಂಟ್ ಮಾಡಿ ಇಲ್ಲಿಂದ ಜೈಲನ್ನು ತೊರಗಿಸಿ ಅಂತೇಳಿ ನಮ್ಮ ಒಕ್ಕೂರಲ ಆಗ್ರಹ ಇದೆ. ಹೊರಗಡೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಜೈಲು ಮಾಡಿದ್ದಾರೆ, ಇಲ್ಲಿವರೆಗೂ ಕಾಮಗಾರಿ ಪೂರ್ಣ ಆಗಿದೆ. ಅದರ ನಡುವೆ ಮತ್ತೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಇದನ್ನು ಮತ್ತೆ ಫೆನ್ಸಿಂಗ್ ಮಾಡೋದು, ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡೋದು. ಸರ್, ಇದು ಏನು ಗೊತ್ತಾ, ಸ್ವಂತ ಲಾಭಕ್ಕೋಸ್ಕರ ಮಾಡೋದು. ಈ 50 ಲಕ್ಷ ಕಾಮಗಾರಿಯಲ್ಲಿ ಯಾರಿಗೆಲ್ಲ ಏನು ಒಳ ಒಪ್ಪಂದ ಇದೆ ಅಂತ ಯಾರಿಗೆ ಗೊತ್ತು? ಸೊ ಇದು ನಿಜವಾಗಿ ಅಗತ್ಯ ಇಲ್ಲ. ಸೊ ಕಾಮಗಾರಿ ಮಾಡಬೇಕಂತ ಫಂಡ್ ಏನು ಸ್ಯಾಂಕ್ಷನ್ ಮಾಡಿರ್ತಾರೆ, ಅದನ್ನು ಹೇಗಾದರೂ ಮುಗಿಸುವಂಥ ಇದು ನಿಜವಾಗಿ ಅಗತ್ಯ ಇಲ್ಲ. ಈಗ ಇಷ್ಟೆಲ್ಲ ಇದ್ದು 20 ಫೀಟ್ ಎತ್ತರದ ಗೋಡೆ ಆದರೂ ನಾಳೆ ಇದರ ಒಳಗೆ ಏನು ಬೇಕಾದ್ದು
ಇದು ಈ ಜೈಲರ್ಗಳಿಗೆ ಅಲ್ಲ ನಮ್ಮ ಜೈಲಲ್ಲಿದ್ದ ಕೈದಿಗಳಿಗೆ ಬೇಕಾದೆಲ್ಲ ಸಪ್ಲೈ ಆಗುತ್ತೆ. ನಾನು ಒಂದು ಹೇಳ್ತೇನೆ, ಬ್ಯಾಂಗ್ಳೂರು ಬಿಟ್ಟರೆ ಹೈಯೆಸ್ಟು ಒಂದು ಕೈದಿಗಳಿರುವ ಜಾಗ ಇದು ಅತ್ಯಂತ, ಯಾಕೆಂದರೆ ಕೋಮು ಗಲಭೆ ಅಂತ ಸೂಕ್ಷ್ಮ ಪ್ರದೇಶದಲ್ಲಿರುವಂಥ ಜೈಲು. ಇದನ್ನು ಭದ್ರತೆ ದೃಷ್ಟಿಯಿಂದ ಮುಡಿಪಿಗೆ ಶಿಫ್ಟ್ ಮಾಡಿಸಬೇಕು ಅಂತೇಳಿ ನನ್ನ ಆಗ್ರಹ. ಥ್ಯಾಂಕ್ ಯು.